ಪ್ರಾರಂಭದಲ್ಲಿ ಕ್ಷೇತ್ರದ ಅಧೀನವಾಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳಲ್ಲಿ ಅನಂತಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮಹಾ ತಪಸ್ವಿ, ಕೆಲವೊಂದಿಷ್ಟು ಜನರನ್ನು ನೋಡಿ, ಕೆಲವೊಂದಿಷ್ಟು ಜನರನ್ನು ಮುಟ್ಟಿ, ಕೆಲವೊಂದಿಷ್ಟು ಜನರನ್ನು ಮಾತನಾಡಿಸಿ ಉದ್ಧಾರ ಮಾಡಿರ್ತಕ್ಕಂತಹ ಮುರುಗೇಂದ್ರ ಶಿವಯೋಗಿಗಳನ್ನು ಅನಂತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸೋದರೊಂದಿಗೆ ಸುಕ್ಷೇತ್ರ ಅಥಣಿಯ ಪುಣ್ಯಕ್ಷೇತ್ರದೊಳಗೆ ಇಂದು ವಿಶೇಷವಾಗಿ ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ನ ಗ್ರಾಹಕರ ಮತ್ತು ರೈತರ ಆತ್ಮೀಯವಾಗಿರುವಂತಹ ಮಹಾ ಪ್ರೀತಿಯ ಸಮ್ಮೇಳನದೊಳಗೆ ವಿಶೇಷವಾಗಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈ ಸಮ್ಮೇಳನದಲ್ಲಿ ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ನ ಸರ್ವಿಸ್ ಕೊಡ್ತಕ್ಕಂತಹ ಟೀಮ್ ಹಾಗೂ ಅದನ್ನು ವಿತರಣೆ ಮಾಡ್ತಕ್ಕಂತಹ ಟೀಮ್ಗಳೊಂದಿಗೆ ರೈತರೊಂದಿಗೆ ವಿಶೇಷವಾಗಿ ಸಂವಾದ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ನ್ಯೂ ಹಾಲೆಂಡ್ ಟ್ರ್ಯಾಕ್ಟರನ್ನು ಬಳಕೆ ಮಾಡ್ತಕ್ಕಂತಹ 25ರಿಂದ 30 ವರ್ಷಗಳ ನಿರಂತರವಾಗಿ ಅದನ್ನೇ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡಿರ್ತಕ್ಕಂಥ ರೈತರಿಗೆ ವಿಶೇಷವಾದ ಸನ್ಮಾನ ಕಾರ್ಯಕ್ರಮ, ಜೊತೆಗೆ ಆಗಮಿಸಿರುವಂಥ ರೈತರೊಂದಿಗೆ ಆಗಬೇಕಾದ ಬದಲಾವಣೆಯ ಕುರಿತು ಹಲವಾರು ಚರ್ಚೆಗಳನ್ನು ಮಾಡ್ತಕ್ಕಂಥ ಈ ಒಂದು ಸಮ್ಮೇಳನ ಕಾರ್ಯಕ್ರಮದೊಳಗೆ ಸಾವಿರಾರು ಜನ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ತಮಗೆ ಆಗಿರ್ತಕ್ಕಂತಹ ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ನ ಅನುಭವವನ್ನು ಹಂಚಿಕೊಳ್ಳೋದರ ಮೂಲಕ ತಾವು ಬಳಸ್ತಕ್ಕಂತಹ 20 ವರ್ಷಗಳ ಸುದೀರ್ಘ ಅಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಯ ಅನುಭವವನ್ನು ಹಂಚಿಕೊಳ್ಳೋದರೊಂದಿಗೆ ವಿಶೇಷವಾದ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ನ ಹೊಸ ಆಯೋಜನೆ ಮಾಡಿರ್ತಕ್ಕಂತಹ ನೂತನ ಟ್ರ್ಯಾಕ್ಟರ್ನ ಬಿಡುಗಡೆ ಕಾರ್ಯಕ್ರಮವು ಕೂಡ ಇಲ್ಲಿ ನೆರವೇರಿತು. ಆ ಟ್ರ್ಯಾಕ್ಟರ್ನೊಳಗೆ ಮೊದಲನೇ ಟ್ರ್ಯಾಕ್ಟರ್ನಲ್ಲಿ ಇರ್ತಕ್ಕಂತಹ ಟ್ರ್ಯಾಕ್ಟರ್ಗೂ ಹಾಗೂ ಬದಲಾವಣೆ ಮಾಡಿರ್ತಕ್ಕಂತಹ ವಿಶೇಷ ಅಂಶಗಳವರೆಗೆ ವಿಶೇಷವಾಗಿರ್ತಕ್ಕಂತಹ ಹುಬ್ಬಳ್ಳಿಯಿಂದ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅಂತಕ್ಕಂಥವರು ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ರೈತರ ಮನಸ್ಸನ್ನು ಸೆಳೆಯೋದರಲ್ಲಿ ತಮ್ಮ ಒಂದು ಪಾತ್ರವನ್ನು ವಿಶೇಷವಾಗಿ ವಹಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉತ್ತರಾಖಂಡದಿಂದ ಈ ಕಾರ್ಯಕ್ರಮದಲ್ಲಿ ಸೇಲ್ಸ್ ಟೀಮ್ನಲ್ಲಿ ತರುಣ್ ಸರ್ ಅಂತೇಳಿ ಭಾಗವಹಿಸಿದರೆ, ಪುನಾದಿಂದ ಆಗಮಿಸಿರ್ತಕ್ಕಂತಹ ವೈದ್ಯನಾಥ್ ಗಿಟ್ಟಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದರೊಂದಿಗೆ ಸಾಂಗ್ಲಿಯಿಂದ ಆಗಮಿಸಿರ್ತಕ್ಕಂಥ ಆಶೀಶ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಜೊತೆಗೆ ಸರ್ವಿಸ್ ಟೀಮ್ ಆಗಿ ಶ್ರೀನಿವಾಸ್ ಸರ್ ಹುಬ್ಬಳ್ಳಿಯವರು, ಮೋಹನ್ ಮೇತ್ರಿ ಅವರು, ಬಸವರಾಜ್ ಮೇತ್ರಿ ಅವರು ವೇದಿಕೆಯನ್ನು ಹಂಚಿಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಸರ್ವಿಸ್ ಕೊಡ್ತಕ್ಕಂತಹ ರೈತರೊಂದಿಗೆ ತಾವು ವಹಿಸಿರ್ತಕ್ಕಂತಹ ಪಾತ್ರವನ್ನು ಇಲ್ಲಿ ವಿವರಣೆ ಮಾಡ್ತಾರೆ. ಇದೆಲ್ಲ ರೈತರ ಮನಸ್ಸನ್ನು ಮುಟ್ಟಿದೆ. ವಿಶೇಷವಾಗಿ ರೈತರು ಇದರತ್ತ ಮತ್ತು ತಮ್ಮ ಮನಸ್ಸನ್ನು ಒಪ್ಪಿಸಿದ್ದಾರೆ. ಮತ್ತಷ್ಟು ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಇದ್ದಾರೆ. ಇದೇ ಸಂದರ್ಭದೊಳಗೆ ರೈತರಿಗೆ ತೆಗೆದುಕೊಳ್ಳಲಿಕ್ಕೆ ನ್ಯೂ ಹಾಲೆಂಡ್ ತೆಗೆದುಕೊಳ್ಳಲಿಕ್ಕೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ನವರು 3-4 ಜನ ತಂಡದ ಬ್ಯಾಂಕರ್ಗಳು ಇಲ್ಲಿ ಆಗಮಿಸಿದರು. ರೈತರಿಗೆ ಬೇಕಾಗುವಂತಹ ಲೋನಿನ ವ್ಯವಸ್ಥೆಯನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಕ್ಕಂತಹ ಮಾತುಕತೆಗಳು ಕೂಡ ನಡೆದು, ಜೊತೆಗೆ ರೈತರಿಗೆ ಬೇಕಾಗ್ತಕ್ಕಂಥ ಟ್ರ್ಯಾಕ್ಟರ್ನ ಬಿಡಿಭಾಗಗಳು ಒಂದಿಷ್ಟು ಕಡಿಮೆ ರೇಟ್ನಲ್ಲಿ ಬರಲಿ ಅಂತಕ್ಕಂಥ ರೈತರ ಅಪೇಕ್ಷೆ ಇತ್ತು. 5%ನಿಂದ 10% ಒಳಗೆ ಕಡಿಮೆ ಕೊಡ್ರಿ ಅಂತೇಳಿ ರೈತರ ಬೇಡಿಕೆ ಇತ್ತು. ಅದಕ್ಕೂ ಕೂಡ ಈಗಾಗಲೇ ಚರ್ಚೆ ಪ್ರಾರಂಭವಾಗಿದೆ. ಅದನ್ನು ತಮ್ಮ ಪ್ರಮುಖವಾಗಿರುವಂತಹ ಕೇಂದ್ರದ ಮೂಲಕ ಎಲ್ಲ ರೈತರಿಗೆ ಮುಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ನ ಮಾಲೀಕರು ಒಪ್ಕೊಂಡಿದ್ದಾರೆ. ಅದು ಆದಷ್ಟು ಬೇಗ ಆಗಲಿ. ರೈತರ ಬದುಕು ಎಷ್ಟು ಬೇಗ ಸುಂದರಗೊಳ್ತದನೋ ಅಷ್ಟು ಬೇಗ ಎಲ್ಲರೂ ಸುಂದರವಾಗಿರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದೊಳಗೆ ಪತ್ರಿಕಾ ಮಾಧ್ಯಮದವರು ಸಹಕಾರ ಕೊಟ್ಟಿದ್ದೀರಿ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಎಲ್ಲ ತಂಡಕ್ಕೂ ಧನ್ಯವಾದ ಸಮರ್ಪಿಸ್ತೇವೆ. ಆಗಮಿಸಿರ್ತಕ್ಕಂಥ ರೈತರಿಗೂ ತುಂಬ ಹೃದಯದ ಶರಣುಗಳನ್ನು ಸಮರ್ಪಿಸ್ತೇವೆ. ಅಥಣಿಯಲ್ಲಿ ಸರ್ವಿಸ್ ಸೆಂಟರ್ನ ಪ್ರಾರಂಭ ಮಾಡಬೇಕಾಗಿದೆ. ಯಾಕಂದರೆ ಅಥಣಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ತಾಲೂಕು, ಮೊದಲು ನಿರ್ಮಾಣಗೊಂಡ ತಾಲೂಕು, ಭಾಳಷ್ಟು ಹಳ್ಳಿಗಳಿರ್ತಕ್ಕಂತಹ ತಾಲೂಕು ಆಗಿರೋದ್ರಿಂದ, ಜನಸಂಖ್ಯೆ ಭಾಳಷ್ಟು ಇರೋದರಿಂದ ಇದು ಅವಶ್ಯಕತೆ ಇದೆ. ಅದು ಆದಷ್ಟು ಬೇಗ ಆದರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಆದಷ್ಟು ಬೇಗ ಮಾಡಿಸುವಂಥ ವ್ಯವಸ್ಥೆನ ಮಾಡ್ತೇವೆ.